ಆರಾಧ್ಯ ದೈವ ಎಂದುಕೊಂಡು ತಾಯಿಯನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ತಾಯಿಯ ರೀತಿಯಲ್ಲೇ ಒಂದು ಹೊಸ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕೆಂದು ತಾಯಿಯ ಹೆಸರಲ್ಲೇ ಸಿನಿಮಾ ಸಂಸ್ಥೆಯನ್ನು ಅತಿ ಚಿಕ್ಕ ವಯಸ್ಸಿನಲ್ಲೇ ನಿರ್ಮಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ 8 ಪ್ಯಾಕ್ ತೋರಿಸಿದ ವಿನೋದ್ ಪ್ರಭಾಕರ್ ಅವರನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡ ಶ್ರೇಯಸ್ ರವರು ಅವರ ರೀತಿಯಲ್ಲೇ ಬಾಡಿ ಬಿಲ್ಡ್ ಮಾಡಬೇಕೆಂದು ಜಿಮ್ ಅಲ್ಲಿ ಉತ್ಸಾಹ ತೋರಿ ವಿನೋದ್ ಪ್ರಭಾಕರ್ ಅವರ ಪರ್ಸನಲ್ ಟ್ರೈನರ್ ಪ್ರದೀಪ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ವಿನೋದ್ ಪ್ರಭಾಕರ್ ಅವರಂತೆ ದೇಹ ದಂಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಒಡನಾಟ ಹೊಂದಿರುವ ಶ್ರೇಯಸ್ ರವರು ಶ್ರೀಯುತ ವಿನೋದ್ ಪ್ರಭಾಕರ್ ಮತ್ತು ಶ್ರೀಮತಿ ನಿಶಾ ವಿನೋದ್ ಪ್ರಭಾಕರ್ ಅವರ ಸ್ವಂತ ಮಗನಂತೆ ಬೆಳೆದಿರುವ ಇವರು ಶ್ರೀಯುತ ವಿನೋದ್ ಪ್ರಭಾಕರ್ ಅವರ 25ನೇ ಸಿನಿಮಾ ನಿರ್ಮಾಣ ಮಾಡಲು ಮುಂದಾಗಿದ್ದು ಸಿನಿಮಾ ರಂಗದಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಸಲು ಹೊರಟಿದ್ದಾರೆ. ಇವರಿಗೆ ತಾಯಿ ಭುವನೇಶ್ವರಿ ಹಾಗೂ ಕಲಾ ಸರಸ್ವತಿಯು ಯಶಸ್ಸನ್ನು ಕೊಟ್ಟು ಕಾಪಾಡಲಿ. ನಮ್ಮ ಕನ್ನಡ ಚಿತ್ರರಂಗದ ಯಂಗೆಸ್ಟ್ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಶ್ರೇಯಸ್ ರವರಿಗೆ ಶುಭವಾಗಲಿ. ನಮಸ್ಕಾರ. ನಾನು ಮುಂದೆ ಮಾತಾಡ್ತೀನಿ, ಆದರೆ ಇವತ್ತು ಸ್ಟಾರ್ ಇವತ್ತು ನನ್ನದ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಮೊದಲನೇದಾಗಿ ನಾನು ನಮ್ಮ ಶ್ರೇಯಸ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಅಂಥ ಪ್ರತಿಭೆನ, ಅದು ಕಲ್ಕಿಯ ಒಂದು ಸೂಪರ್ ಹಿಟ್ ಸಿನಿಮಾ ಆದಮೇಲೆ ಅವ್ರು ಮಾಡ್ತಿರೋದೆ ನಮ್ಮ ಕನ್ನಡ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ. ಅವ್ರನ್ನ ನಾವೆಲ್ಲರೂ, ನಮ್ಮೆಲ್ಲ ಕನ್ನಡಿಗರು, ನಿಮ್ಮ ನೆಚ್ಚಿನ ಸಂತೋಷ್ ನಾರಾಯಣನ್ ಸರ್ ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ನಮ್ಮ ಇಡೀ ಚಿತ್ರರಂಗ ಅವ್ರನ್ನ ಸ್ವಾಗತ ಬರಕ್ ಹೇಳೋಣ. ದ ಒನ್ ಅಂಡ್ ಓನ್ಲಿ ಸಂತೋಷ್ ನಾರಾಯಣನ್. Please give it up for one and only Santosh Narayanan. ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ನಿಜವಾಗ್ಲೂ ಇದೊಂದು ನನಗೆ ತುಂಬ ಖುಷಿಯನ್ನು ತಂದಿದೆ. ನಿಜವಾಗ್ಲೂ ನೀವು ಇವತ್ತಿನ ದಿನ ನಿಮ್ಮನ್ನೆಲ್ಲರೂ ನೋಡ್ತಾ ಇರೋದು ನಾನು ಸಂತೋಷನ ಮುಂದಿನ ಟೈಮಲ್ಲಿ ಹಂಚ್ಕೋತೀನಿ. ಈಗ ಸದ್ಯಕ್ಕೆ ಸಮಯ ಇಲ್ಲದ ಕಾರಣ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಪದ್ಮಾವತಿ ಅವರೇ, ಎಲ್ರಿಗೂ ಮಗನ ಕನಸಿಗೆ ಜೊತೆಯಾಗಬೇಕು ಅಂತ ಇರುತ್ತೆ, ಆದರೆ ಇಷ್ಟು ಮಹತ್ವಾಕಾಂಕ್ಷೆಯ ಕನಸಿದು. ಸಿನಿಮಾ ನಿರ್ಮಾಣ ಮಾಡಬೇಕು ನಾನು ಅಂತ ಅಂದಾಗ ಅಷ್ಟು ಪ್ರೀತಿಯಿಂದ ಜೊತೆಯಾಗಿ ನಿಂತ್ರಿ. ಹಾಗಾಗಿ ನಿಮ್ಮ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗಿ ಮತ್ತಷ್ಟು ಮಾಧ್ಯಮ ಮಿತ್ರರೊಂದಿಗೆ ನೀವು ಮಾತನಾಡೋದಿದೆ. ಆದರೆ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ವೆಲ್ಕಮ್ ಟು ಬಲರಾಮನ ದಿನಗಳು. ತುಂಬ ಸೈಲೆಂಟ್ ಆಗಿ ಕಾಣಿಸ್ತಿದ್ದೀರಾ, ಆದರೆ ಸೈಲೆಂಟ್ ಅಲ್ಲ, ನೀವು ವೆರಿ ಫೋಕಸ್ಡ್ ಅನ್ನೋದು ನನಗೆ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ನೀವು ಫೋಕಸ್ಡ್ ಆಗಿದ್ದೀರಿ ಅಂತ ಗೊತ್ತು, ಈಗ ನೀವು ಫೋಕಸ್ ಆಗಬೇಕು. ಲೈಟ್ಸ್ ಇದು. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ, ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿಂದಿಂದ ಹೇಳ್ಕೊಬಂದಿದ್ದೀವಿ, ಆಲೇ ವೆಯ್ಟ್ ಮಾಡಿದ ಟೈಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆನ್ತಟ್ತಾ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರಿನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಸ್ಫೂರ್ತಿ ಈ ಸಿನಿಮಾಗಿದೆ. ನನಗೆ ತುಂಬ ಹೆಮ್ಮೆ ಆಗುತ್ತೆ ಪದ್ಮಾವತಿ ಫಿಲ್ಮ್ಸ್ ಅವರು ನನ್ನನ್ನು ಆಯ್ಕೆ ಮಾಡಿ ಈ ಸಿನಿಮಾಗೆ ನಿರ್ದೇಶಕರಾಗಿ ನೇಮಿಸಿದ್ದಕ್ಕೆ. ಪದ್ಮಾವತಿ ಮೇಡಮ್ಗೆ, ಶ್ರೇಯಸ್ ಅವ್ರಿಗೆ ನನ್ನ ವಂದನೆಗಳು. ಹಾಗೆ ಟೈಗರ್ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಪಟ್ಟಿದ್ದೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.